ಇನ್ 3 ತಿಂಗಳಲ್ಲಿ ಸಿಕ್ಸ್ಬೇಕಲ್ಲ 8 ಪೇಪರ್ಸ್ ನಾನು ಬಡಿಯ ಆಗ ಊರ ನೋಡಿ ಶಾಕ್ ಆಗ್ಬೇಕು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂದನ್. ನಾನು ಇವತ್ತು ರನ್ನಿಂಗ್ ಓಡಮ ಅಂತ ಸುವಾಕು ನಡ್ಕೊ ಬರ್ತಿದ್ದೆ. ನೋಡತ್ತ ಬಡಗಳಿಗೆ ಸುಸ್ತಾಗೋದೆ ಆಗ್ಲೆ ಇನ್ನೂ ರನ್ನಿಂಗ್ ಸ್ಟಾರ್ಟ್ ಮಾಡಿಲ್ಲ. ಬರೀ ಇಂಥದೆಯಾ? ಸೊ ಅದಕ್ಕೆ ನಾನು ನಡ್ಕೊ ಹೋಗೋದೆ ಸೇಫ್ ಅಂತ ಅನಿಸ್ತು. ಅದಕ್ಕೆ ನಾನು ನಡ್ಕೊ ಹೋಯ್ತಾ ಇದ್ದೆ ಓಡೋ ಬದಲು. ನಾನು ನಡ್ಕೋ ಸ್ಪೀಡ್ಗೆ ಅಕ್ಕಪಕ್ಕ ನಾಯಿಗಳು ಬುಗುಳ್ತಾ ಇದ್ದಾವೆ ಬವ್ವ ಅಂತ. ಆಮೇಲೆ ನಾನು ಅನ್ಕೊಂಡೆ, ಅಯ್ಯಯ್ಯೋ ನಾನು ರನ್ನಿಂಗ್ ಅಂತ ಬಂದಿದ್ದು ಇಲ್ಲಿ ನೋಡ್ರ ಫಿಟ್ನೆಸ್ಗೆ ಆಗೋ ಥರ ಇದ್ದಾರಪ್ಪ ನನಗೆ ಅಂತ ನಾಯಿನ ತಪ್ಪಿಸ್ಕೊಂಡು ಈಗ ರನ್ನಿಂಗ್ ಸ್ಪೀಡಾಗಿ ಓಡಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ ಆಯ್ತು ಅಂತ ನಾನು ರನ್ನಿಂಗ್ ಸ್ಪೀಡಾಗಿ ಓಡ್ಕೊ ಬಂದೆ. ಆಮೇಲೆ ಆ ಕಡೆ ನೋಡಿದೆ, ಸಿದ್ದೆ ನಾಯಿ ಎಲ್ಲೂ ಬರ್ತಾರೆ ಅಂದ್ಬಿಟ್ಟು ನಾನು ಸೇಫ್ ಆದೆ ಅನ್ಕೊಂಡು ಸ್ವಲ್ಪ ನಡ್ಕೊ ಹೋಯ್ತಿದ್ದೆ ಸುಸ್ತಾಗಿ. ನಾನಿವತ್ತು ರನ್ನಿಂಗ್ ಓಡ್ಬಿಟ್ಟು ಫಿಟ್ನೆಸ್ ಮಾಡೋಣ ಅಂತ ಬಂದೆ. ಈಗ ಯಾರಿಗೂ ನಾನು ಕರ್ಕೊಂಡೋರ ಸಾಕು ಅಂತ ಅನಿಸ್ತದೆ ಮನೆಗೆ. ಸರಿ ಆಯಿತು ಅಂತ ರನ್ನಿಂಗ್ ಎಲ್ಲ ಓಡ್ಕೊ ಬಂದ ಮೇಲೆ ಗ್ರೌಂಡ್ ಹತ್ರ ಬಂದೆ. ಸರಿ ಆಯಿತು ಅಂತ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸಾಕು ಇವತ್ತಿಗಿಷ್ಟೇ, ದೇವ್ ಕೂಡ ರಜೆ ಬೇಕಲ್ವಾ ಅನ್ಕೊಂಡು ಮನೆಗೆ ಹೋದೆ. ನಾನು ನಾಳೆಯಿಂದ ಮಾತ್ರ 5 ಕಿಲೋಮೀಟರ್ ಓಡ್ತೀನಿ. ಅಲ್ಲಿ ಯಾವಾಗ ಬರುತ್ತೋ ಆ ದೇವರಿಗೆ ಗೊತ್ತು. ವರ್ಕೌಟ್ ಚೆನ್ನಾಗಿ ಮಾಡಾದ್ಮೇಲೆ ನೀರು ದಾವಾಯ್ತು. ಇವತ್ತು ನಮ್ಮ ಮನೆಗೂ ನೀರು ಕುಡಿದ್ರೆ ಆ ನೀರು ಇಷ್ಟೊಂದು ಸಿಹಿ ಅಂತ ಅನ್ಸ್ಬಿಡೋದು. ಆ ಮಟ್ಟ ಕುಡಿಯೋದಂತ ಮನೆಗೆ ಹೋದೆ. ನಾನು ನಾಳೆಯಿಂದ ಮಾತ್ರ 5 ಕಿಲೋಮೀಟರ್ ಓಡ್ತೀನಿ. ಅಲ್ಲಿ ಯಾವಾಗ ಬರುತ್ತೋ ಆ ದೇವರಿಗೆ ಗೊತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳೋದ ಮರಿಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ರಿಗೂ ಬಾಯ್.